ಒಂದು ಕಡೆ ಪುರುಸೊತ್ತು ಕೊಡದಂತೆ ಇರಾನನ್ನು ಕುಟ್ಟಿ ಪುಡಿ ಮಾಡ್ತಾ ಇರುವ ಇಸ್ರೇಲ್ ಮತ್ತು ಅಮೆರಿಕಗಳು, ಅದೇ ರೀತಿ ಇರಾನ್ ಕೂಡ ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ಬಳಸಿ ಇಸ್ರೇಲ್ ಮತ್ತು ಸುತ್ತಲಿನ ದೇಶಗಳ ಮೇಲೆ ದಾಳಿ ನಡೆಸ್ತಾ ಇದೆ. ಇದರ ಮಧ್ಯದಲ್ಲಿ ದೂರದಲ್ಲಿರುವ ಅಮೆರಿಕ ಕ್ಯಾಲಿಫೋರ್ನಿಯಾದಲ್ಲಿ ಮಿನಿಟ್ ಮ್ಯಾನ್ 3 ಕ್ಷಿಪಣಿಯನ್ನು ಮತ್ತೊಮ್ಮೆ ಪರೀಕ್ಷೆಗೆ ಒಳಪಡಿಸಿತು. ಮಿನಿಟ್ ಮ್ಯಾನ್ 3 ಕ್ಯಾಲಿಫೋರ್ನಿಯಾದಲ್ಲಿ ಇದರ ಪರೀಕ್ಷೆ ಮಾಡಿತು. ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಇದು. ಅಮೆರಿಕದ ಮೋಸ್ಟ್ ಪವರ್ಫುಲ್, ಪ್ರಪಂಚದಲ್ಲೇ ಅತ್ಯಂತ ಶಕ್ತಿಶಾಲಿ ಕ್ಷಿಪಣಿ. ಈ ಕ್ಷಿಪಣಿಯನ್ನು ಬಳಸಿಕೊಂಡು ಅಮೆರಿಕ ಪ್ರಪಂಚದ ಯಾವ ದೇಶವನ್ನಾದರೂ ತಲುಪಬಲ್ಲದು. ಇರಾನ್ಗೆ ಅಮೆರಿಕದ ಮೇಲೆ ದಾಳಿ ಮಾಡುವ ಮಿಲಿಟರಿ ಸಾಮರ್ಥ್ಯ ಇಲ್ಲ. ಬಟ್ ಅಮೆರಿಕ ಅಫ್ಕೋರ್ಸ್ ಈ ದಾಳಿಗೆ ಅಕ್ಕಪಕ್ಕದ ಸೈನಿಕ ನೆಲೆಗಳನ್ನು ಬಳಸ್ತಾ ಇದೆ, ಇಸ್ರೇಲಿನ ಸೈನಿಕ ನೆಲೆಗಳನ್ನು ಬಳಸ್ತಾ ಇದೆ. ಮನಸ್ಸು ಮಾಡಿದ್ರೆ ಅಲ್ಲಿಂದಾನೇ ಹೊಡಿಬಹುದು. ಈಗ ಯಾಕೆ ಇದರ ಪರೀಕ್ಷೆ ಈಗ ಯಾಕೆ ಮಾಡಿದ್ರು? ಇದೊಂದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲು, ಅಣ್ವಸ್ತ್ರ ಸಿಡಿತಲೆಗಳು, ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ತೆಗೆದುಕೊಂಡು ಹೋಗಬಲ್ಲಂಥ ಕ್ಷಿಪಣಿ ಇದು. ಒಂದೇ ಸಲಕ್ಕೆ 3 ವಾರ್ ಹೆಡ್ ತಗೊಂಡು ಹೋಗುತ್ತಂತೆ. ಅಂದರೆ ನೀವು ಅಮೇರಿಕದಿಂದ ಇದನ್ನು ಲಾಂಚ್ ಮಾಡಿದ್ರೆ ಯಾವ ದೇಶ ಹೊಡಿಬೇಕು ಆ ದೇಶ ತನಕ ಒಂದೇ ಮಿಸೈಲ್ ಬರುತ್ತೆ. ಆ ದೇಶದಲ್ಲಿ ಒಂದು ಕರೆಕ್ಟ್ ಜಾಗಕ್ಕೆ ಬಂದ ನಂತರ ಇದರ ತುದಿ 3 ಭಾಗಗಳಾಗಿ ವಿಂಗಡಣೆಯಾಗಿ 3 ದಿಕ್ಕಿಗೆ ಹೋಗಿ ಯಾವ ಊರು ಬೇಕೋ ಆ ಊರಿಗೆ 3 ಊರಿಗೆ ಬೀಳುತ್ತಂಥದ್ದು. ಒಂದೊಂದು ಬಾಂಬ್ ಒಂದೊಂದು ಊರಿಗೆ ಅಂತ. ಅದರ ಜೊತೆ ನ್ಯೂಕ್ಲಿಯರ್ ಬಾಂಬ್ ಟೆಕ್ನಾಲಜಿ ಯಾವುದೋ ಹಂತಕ್ಕೆ ಹೋಗಿದೆ. ಇಲ್ಲಿಯ ತನಕ ಬಳಕೆಯಾಗಿದ್ದು ಹಿರೋಶಿಮಾ ನಾಗಸಾಕಿ, ಅದು ಪಕ್ಕಾ ನ್ಯೂಕ್ಲಿಯರ್ ಬಾಂಬ್ ಅಲ್ಲ. ಆದರೂ 2 ಲಕ್ಷ ಜನ ಸತ್ತಿದ್ರು. 1945ರಲ್ಲಿ ಅಮೇರಿಕ ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿಗಳ ಮೇಲೆ ಬಾಂಬ್ ಹಾಕಿದಾಗ 2 ಲಕ್ಷ ಜನ ಸತ್ತರು. ಆಗಸ್ಟ್ 6 ಮತ್ತು ಆಗಸ್ಟ್ 9, 1945 ಆಗಿನ ಕೆಪಾಸಿಟಿಗೆ 2 ಲಕ್ಷ ಜನ ಸತ್ತಿದ್ರು. ಈಗಿನ ಈ ಡೂಮ್ಸ್ ಡೇ ಬಾಂಬ್ ಅಂತ ಕರೀತಾರಂತೆ. ಇದಕ್ಕೆ ಡೂಮ್ಸ್ ಡೇ ಅಂದರೆ ಪ್ರಳಯದ ದಿನ ಅಂತ. 20 ಪಟ್ಟು ಹೆಚ್ಚು ಶಕ್ತಿಶಾಲಿ ಬಾಂಬು. 20 ಪಟ್ಟು ಅಂದರೆ 2 ಲಕ್ಷ ಜನ ಆವಾಗ ಸತ್ತಿದ್ರು ಅಂದರೆ 40 ಲಕ್ಷ ಜನರನ್ನು ಕೊಲ್ಲಬಲ್ಲ ಸಾಮರ್ಥ್ಯ ಈಗ. ಒಂದೇ ಸಲಕ್ಕೆ 40 ಲಕ್ಷ ಜನ. ಆಯ್ತಪ್ಪ, ಬಾಂಬ್ ಹಾಕಿದ್ರು, ಜನ ಸತ್ರು, ಮುಗಿದೋಯ್ತಾ? ಶತಮಾನಗಳ ಕಾಲ ಅದರ ರೇಡಿಯೇಷನ್ ಎಫೆಕ್ಟ್ ಇರುತ್ತೆ. ಅಂದರೆ ಹಲವು ತಲೆಮಾರುಗಳ ಕಾಲ ಅಂಗವಿಕಲ, ವಿಕಲಾಂಗ, ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟುತ್ತವೆ. ಬೆಳೆಯೋದಿಲ್ಲ ಅಲ್ಲಿ ರೇಡಿಯೇಷನ್ ಎಫೆಕ್ಟು ಅಂತಂದರೆ. ಅಂಥ ಕ್ಷಿಪಣಿಯೊಂದನ್ನು ಇವತ್ತು ಕ್ಯಾಲಿಫೋರ್ನಿಯಾ ತೀರದಲ್ಲಿ ಟೆಸ್ಟ್ ಮಾಡಿದ್ರು ಅಮೇರಿಕದವರು. ಹೇಳ್ತಾರೆ ಅವರು, ಅಂದರೆ ಇದಕ್ಕೂ ಇರಾನ್ ಯುದ್ಧಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ನಾವು ರೆಗ್ಯುಲರ್ ಟೆಸ್ಟ್ ಮಾಡುವ ರೀತಿಯಲ್ಲಿ ಮಾಡಿದ್ದೀವಿ ಅಂತ. ಮಿನಿಟ್ ಮ್ಯಾನ್ 3 ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಅತ್ಯಂತ ವಿನಾಶಕಾರಿ, ಪ್ರಪಂಚದಲ್ಲಿರುವ ಅತ್ಯಂತ ವಿನಾಶಕಾರಿ ಆಯುಧ ಸದ್ಯಕ್ಕೆ ಇದೆ. ಇನ್ನೊಂದು ಕಡೆ ಅಯಾತುಲ್ಲಾ ಖಮೇನಿಯ ಹತ್ಯೆಯ ನಂತರ ಅವರ 2ನೇ ಮಗನನ್ನು ಸುಪ್ರೀಂ ಲೀಡರ್ ಆಗಿ ಇರಾನ್ ಆಯ್ಕೆ ಮಾಡಿದೆ. ಅವರು ದೇಶವನ್ನುದ್ದೇಶಿಸಿ ಮಾತಾಡಿದ್ರು. ಮುಜ್ತಬಾ ಅಲಿ ಅವರು ಕೂಡ ಅಷ್ಟೇ, ಹುತಾತ್ಮರ ಹಾದಿಯಲ್ಲಿ ಸಾಗುವ ನಿರ್ಧಾರಕ್ಕೆ ಬಂದಿದ್ದೇವೆ ಅಂದರು. ಇನ್ನೊಂದು ಕಡೆ ವಾರ್ ಈಸ್ ಅಂಡರ್ ಅವರ್ ಕಂಟ್ರೋಲ್ ಅಂತ ಡೊನಾಲ್ಡ್ ಟ್ರಂಪ್ ಮಾತಾಡ್ತಾ ಇದ್ದಾರೆ. ಒಬಾಮಾ ನ್ಯೂಕ್ಲಿಯರ್ ಡೀಲ್ ಅಂತ ಕರೀತಾರಂತ ಇವರು. ಅದನ್ನು ಏನು ಸಂಬಂಧ ರೀ ಒಬಾಮಾಗೂ ಇರಾನಿನ ಜೊತೆಗೆ ಅಮೇರಿಕ ಮಾಡ್ಕೊಂಡಿದ್ದ ನ್ಯೂಕ್ಲಿಯರ್ ಡೀಲ್ಗೂ? ವಾಟ್ ಎವರ್ ಹ್ಯಾಪಂಡ್ ಬಿಫೋರ್ 1979, 1979ಕ್ಕಿಂತ ಮುಂಚೆ ಆಗಿದ್ದದು. ಅಮೇರಿಕದ ಪೊಲಿಟಿಕಲ್ ಸಿನಾರಿಯೋದಲ್ಲಿ ಒಬಾಮಾ ಅನ್ನೋ ಹೆಸರು ಕೂಡ ಇಲ್ಲದೇ ಇದ್ದ ಕಾಲದಲ್ಲಿ ಆವಾಗ ಅಮೇರಿಕಕ್ಕೂ ಇರಾನ್ಗೂ ಬಹಳ ಗಹನವಾದ ಸಂಬಂಧಗಳಿದ್ದು, ಅದ್ಭುತವಾದ ಸಂಬಂಧಗಳಿದ್ದು. ಅದಕ್ಕಿಂತಲೂ ಅದ್ಭುತವಾದ ಸಂಬಂಧ ಇರಾನಿಗೆ ಇಸ್ರೇಲ್ ಜೊತೆಗಿತ್ತು. ಆಗಿನ ಕಾಲದಲ್ಲಿ ಇರಾನಿನ ಹತ್ರ
ಸಿವಿಲ್ ನ್ಯೂಕ್ಲಿಯರ್ ಟೆಕ್ನಾಲಜಿ ಇರಬೇಕು ಅಂತ ಅಮೇರಿಕಕ್ಕೆ ಅನಿಸಿತ್ತು. ಅಂದರೆ ಅಣು ತಂತ್ರಜ್ಞಾನವನ್ನು ಬಳಸಿಕೊಂಡು ಇರಾನ್ ವಿದ್ಯುತ್ ಉತ್ಪಾದನೆ ಮಾಡಬೇಕು ಅಂತ ಅಮೇರಿಕದ ಬಯಕೆಯಾಗಿತ್ತು. ಅದಕ್ಕೆ ಯುರೇನಿಯಂ ಕೊಟ್ಟಿದ್ದು ಅಮೇರಿಕ. ಅದರ್ವೈಸ್ ಏನು ಇರಾನ್ ಹತ್ರ ಯುರೇನಿಯಮ್ ಇತ್ತು? ಇವತ್ತು ದಾಳಿ ನಡೆಸ್ತಾ ಇರೋದು ಯಾಕೆ? ಶುದ್ಧ ಯುರೇನಿಯಂ ತಯಾರು ಮಾಡ್ತಿದ್ದಾರೆ ಇವರು, ಶುದ್ಧ ಯುರೇನಿಯಂ ತಯಾರು ಮಾಡ್ತಿದ್ದಾರೆ ಅಂತ. ಆ ಕಾರಣಕ್ಕೆ ದಾಳಿ ನಡೆಸಿದ್ದು. ಕೊಟ್ಟಿದ್ದು ಯಾರು ಅದನ್ನು? ಅಮೇರಿಕಾನೇ ಕೊಟ್ಟಿದ್ದು. ಸಂಬಂಧಗಳು ಭಾಳ ಚೆನ್ನಾಗಿದ್ವು ಆವಾಗ. ನೀವು ಕೇಳಿದ ಪೆಟ್ರೋಲ್ ಬಾವಿಗಳನ್ನು ಇರಾನ್ನವರು ಬರೆದು ಕೊಡ್ತಿದ್ರು. ಇರಾನ್ನಲ್ಲಿ ಪಹಲವಿ ಮನೆತನದವ್ರನ್ನ ಕರ್ಕೊಂಡು ಬಂದು ನೀವು ಅಧಿಕಾರಕ್ಕೆ ಕೂಡಿಸಿದ್ರಿ. ಒಬಾಮಾ ನ್ಯೂಕ್ಲಿಯರ್ ಡೀಲ್ ಅಂತ ಈಗ ಕರೀತಾ ಇದ್ದಾರೆ ಅದನ್ನು ಡೊನಾಲ್ಡ್ ಟ್ರಂಪ್. ಒಂದು ಅರ್ಥನಾರು ಬೇಡವಾ ಅದಕ್ಕೆ? ಅದರ ಜೊತೆಗೆ ಮೊಜ್ತಬಾ ಅಲಿ ಖಮೇನಿ ಅವರಿಗೆ 4 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಒಬ್ಬ ಮಗ, ಒಬ್ಬ ಮಗಳು ಮಾರ್ಚ್ 1ನೇ ತಾರೀಕಿನ ಅಮೆರಿಕದ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ. ಉಳಿದವರ ಜೀವನದ ಬಗ್ಗೆ ಕ್ವಶನ್ ಮಾರ್ಕ್ಗಳೇ ಇದ್ದವು. ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಹೆಂಗಿದ್ದಾರೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಈ ಮೊಜ್ತಬಾ ಅಲಿ ಫೋಟೋ ಸಹಿತ 12 ವರ್ಷಗಳಿಂದ ಇರಾನಿನ ಜನ ಯಾರೂ ನೋಡಿರಲಿಲ್ಲ. 12 ವರ್ಷದಿಂದ ನೋಡೇ ಇರಲಿಲ್ಲ. ಹೆಂಗಿದ್ದಾರೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಈಗ ಆಯ್ಕೆಯಾದ ನಂತರ ಐ ಥಿಂಕ್ ಫಸ್ಟ್ ಸ್ಟೇಟ್ಮೆಂಟ್ ಇಟ್ ಈಸ್, ಮೊದಲನೆಯ ಹೇಳಿಕೆ ಬಂದಿರೋದು ಮೊಜ್ತಬಾ ಅಲಿದು. ತಂದೆಯಂತೆ ಭಾಷಣಕಾರ ಅಲ್ಲ, ಈಸ್ ನಾಟ್ ಗುಡ್ ಕಮ್ಯುನಿಕೇಟರ್ ಲೈಕ್ ಖಮೇನಿ ಅಂತ ಅನಿಸುತ್ತೆ. ಅಯಾತುಲ್ಲಾ ಅಲಿ ಖಮೇನಿ ಅಷ್ಟು ಒಳ್ಳೆಯ ಕಮ್ಯುನಿಕೇಟರ್ ಅಲ್ಲ ಅಂತ ಅನಿಸುತ್ತೆ. ಆದರೆ ಏನು ಪ್ರಾಣಾರ್ಪಣೆಯ ಮಾತುಗಳನ್ನೇ ಆಡ್ತಾ ಇದ್ದಾರೆ. ಗೌರವ, ಸ್ವಾತಂತ್ರ್ಯ ಮತ್ತು ಘನತೆಗಾಗಿ ಕೆಲಸ ಮಾಡಲು ಪ್ರತಿಜ್ಞೆ ಮಾಡುತ್ತಿದ್ದೇವೆ, ಹುತಾತ್ಮರ ಮಾರ್ಗವನ್ನು ಅನುಸರಿಸುವ ಪ್ರತಿಜ್ಞೆ ಮಾಡುತ್ತಿದ್ದೇವೆ ಅಂತ ಅಂದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.